ಹಲೋ ಫ್ರೆಂಡ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇದು ಒಂದು ಲಡ್ಡು ಮಾದು ಫಸ್ಟ್ ಇಯರ್ ಬರ್ಡೇ ವ್ಲಾಗ್. ಸೊ ತುಂಬ ಜನ ಕೇಳ್ತಾ ಇದ್ರಿ ವ್ಲಾಗ್ ಹಾಕಿ ಅಂತ. ಸೊ ಹಳೆ ವ್ಲಾಗ್ ಎಲ್ಲ ಪೆಂಡಿಂಗಲ್ಲಿಟ್ಟು ಫಸ್ಟ್ ಬರ್ಡೇ ವ್ಲಾಗ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಬರ್ಡೇ ವ್ಲಾಗ್ದು ಪಾರ್ಟ್ 1 ಫ್ರೆಂಡ್ಸ್. ಸೊ ಇದರಲ್ಲಿ ನಾನು ಒಂದು ಸ್ವಲ್ಪ ಈ ಥರ ಅಡುಗೆದು ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸ್ತೀನಿ, ಹಾಗೂ ಡೆಕೋರೇಷನ್ ಯಾವ ರೀತಿ ಮಾಡಿಸಿದ್ದೀವಿ, ಯಾರು ಮಾಡ್ತಿರೋದು ಅಂತ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡ್ದಂತೆ ಕಂಪ್ಲೀಟಾಗಿ ನೋಡಿ, ಹಾಗೂ ನೀವು ಕೇಳಿದಂಥ ಪ್ರಶ್ನೆಗಳು ಕೂಡ ಉತ್ತರ ಕೊಡ್ತಾ ಇದ್ದೀನಿ. ಸೊ ಫುಲ್ ಕಂಪ್ಲೀಟಾಗಿ ನೋಡಿ, ಓಕೆನಾ? ಇವತ್ತು ನಮ್ಮ ಮೊಮ್ಮಗಂದು ಬರ್ತ್ಡೇ, 1 ವರ್ಷದ ಮಗು ಆದ. ಎಲ್ಲಾರು ಆಶೀರ್ವಾದ ಮಾಡ್ರಿ ನಮ್ಮ ಮೊಮ್ಮಗನ್ಗೆ. ನಿಮ್ಮ ಆಶೀರ್ವಾದ ಸದಾಕಾಲ ಇರ್ಲಿ. ಬೀಗರು ನಮ್ಮ ಮನೆಗೆ ಬಂದವ್ರೆ, ಇಲ್ಲಿ ಸಾಯಂಕಾಲ ಬಂದ್ರು. ನಮ್ಮ ಮನೇಲಿ ರವೆ ರೊಟ್ಟಿ, ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದೀವಿ. ಆಮೇಲೆ ಅಡ್ಗೆ ಮಾಡ್ಬೇಕು, ಪಲಾವ್ ಎಲ್ಲ ಏನೋ ನಮ್ಮ ಮನೆ ತಿಂಡಿ ಮಾಡ್ತಾ ಇದೀವಿ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಮತ್ತು ಇವತ್ತು ತುಂಬಾ ವಿಶೇಷ ದಿನ ಅಂತ. ಇವತ್ತು ನೆನ್ನೆ ಕೃಷ್ಣ ಜನ್ಮಾಷ್ಟಮಿ, ಇವತ್ತೇನೋ ವಿಶೇಷ ಅಂತ ಏನು ಅಂತ ಕೇಳಕ್ ಹೋಗಿಲ್ಲ. 500 ಹತ್ರ ಕೇಳ್ಬೇಕು. ಎಲ್ಲಾರು ಆಶೀರ್ವಾದ ಮಾಡಿ. ಬೀಗ್ರು ನಾವು ಮಾತಾಡ್ಕೊಂಡು ಹೀಗೆ ಅವ್ರು ಬಂದೇ ಇಲ್ಲ. 1 ವರ್ಷದಿಂದ ನಮ್ಮ ಮನೆಗೆ ಬಂದೇ ಇಲ್ಲ. ದೊಡ್ಡ ಮನೇಲಿ ಇರೋವಂತೂ ಬನ್ನಿ ಅಂತ ಕರೆದು ಬಂದಿಲ್ಲ. ಇವತ್ ಬಂದವ್ರೆ, ನಿನ್ನೆಯಿಂದ ಮಾತ್ರ ಕೂತವ್ರೆ. ಅದಕ್ಕೆ ಹಿಂಗೆ ಮಾತಾಡ್ತಾ ಇದೀವಿ ಇಬ್ರು. ಲಕ್ಷ್ಮಿ ನೋಡಮ್ಮ ಏನ್ ಮಾಡ್ತಾ ಇದೀಯಮ್ಮ? ಸೊ ಫ್ರೆಂಡ್ಸ್, ಅದೇ ನಮ್ಮ ಮತ್ತೆ ಇವಾಗ ಹೇಳಿದ್ರು ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇಲ್ಲ, ಲಡ್ಡು ಬರ್ಡೇ ಫಸ್ಟ್ ಇಯರ್ ಬರ್ಡೇ ಅಂತ. ಅಂಡ್ ನಾನು ಏನು ಮಾಡ್ತಾ ಇಲ್ಲ, ಮತ್ತೇನೆ ಮಾಡೋದು. ನನ್ ಕಡೆ ಅತ್ತೆ ಏನು ಮಾಡ್ಸಲ್ಲ. ಇವ್ರು ನನ್ ಕೇಳೋದು ಬಿಟ್ಬಿಟ್ಟಿದೀನಿ, ನಾನು ಮಾಡ್ತೀನಿ ಅಂತ. ನಾನು ಏನಪ್ಪ ಅಂದ್ರೆ ಪಾತ್ರೆ ಬಂದಿದ್ರೆ ಬಡ್ಕೋತೀನಿ ಅಷ್ಟೇನೆ. ಅಂಡ್ ಇಲ್ಲಿ ನಮ್ಮ ಅಮ್ಮ ಕೂಡ ಬಂದಿದ್ದಾರೆ. ಸೊ ಮಮ್ಮಿ ಹೆಂಗ ಅನ್ಸ್ತಾ ಮಕ್ಕಳು ಮನೆಗೆ ಬಂದಿದ್ದೆ, ಅವ್ರ ನೈಟ್ ಇದ್ದೆ, ಖುಷಿ ಆಯ್ತಾ? ಇಲ್ಲ, 3 ದಿವಸ ಕಳ್ಸಲ್ಲ ಅಪ್ಪ. ಹೇಳ್ತೀನಿ ಫೋನ್ ಮಾಡಿ. 3 ದಿವಸ, 1 ವಾರ ಬಿಡೋಣ ಅಂತಿದ್ದೆ. 3 ದಿವಸ 5 ದಿವಸ ನಾವೇ ಕರ್ಕೊಂಡ್ ಬಿಡ್ತೀವಿ. ಅಂಕಲ್ ಇವಾಗ ಬರ್ತಾರೆ. ಇಲ್ಲ, 3 ದಿವಸ ಅಷ್ಟೇ, ಸ್ವಲ್ಪ ರಿಕವರ್ ಆಗ್ಲಿ ಅಂತ. ಇದಿದ್ದೇ ಇಲ್ಲ, ಹುಷಾರಿದ್ದಾಗೆ ಕರ್ಗೋ ಬಂದಿಲ್ಲ. ಬಾಣಂತಿ ಎಲ್ಲ ಮುಗಿಸ್ತೀವಿ. ಬಾಣಂತ ನಾನು ವರ್ಷದ ಮೊಮ್ಮಗನ್ ಮಾಡಿದ್ರು. ತುಂಬಾ ಧನ್ಯವಾದಗಳು ಹೇಳ್ಬೇಕು ಅವ್ರಿಗೆ. ನಾವೇ ನೆನೆಯಿಂದ ಹೇಳ್ತಾ ಇದೀವಿ. ಮೊಮ್ಮಗನ್ 1 ವರ್ಷ ಮಾಡ್ಬಿಟ್ರು. ಎಷ್ಟು ಬೇಗ ಕಲಿತು 1 ವರ್ಷ ಅನ್ಸುತ್ತೆ ನನಗೆ. ಇಷ್ಟು ಬೇಗ 1 ವರ್ಷ ಆಗೋಯ್ತಾ ಅಂತ ಆ ತರ ಇದೆ. ಅದೇಪ್ಪ ಮಾತಾಡ್ತಾ ಇದ್ವಿ. ಹೇಳಮ್ಮ ಲಕ್ಷ್ಮಮ್ಮ ಮಾತಾಡ್ತಾನೆ. ಸೊ ಫ್ರೆಂಡ್ಸ್, ಇವತ್ತಿನ ಡೇ ಯಾವ ತರ ಹೋಗುತ್ತೆ ಅಂತ ನಾನು ತೋರಿಸ್ತೀನಿ ಕಂಪ್ಲೀಟ್ ವ್ಲಾಗ್ ಅಲ್ಲಿ. ಅಂಡ್ ನಾವು ಸಿಂಪಲ್ ಆಗಿ ಮನೇಲಿ ಮಾಡ್ತಾ ಇದೀವಿ. ಸಿಂಪಲ್ ಆಗಿ ಅಂತಂದ್ರೆ ನಾವೆಲ್ಲ ಸೇರ್ಕೊಂಡು ಖುಷಿಯಿಂದ ಮಾಡ್ತಾ ಇದೀವಿ ನಮ್ಮ ಲಡ್ಡುಮ ಫಸ್ಟ್ ಬರ್ಡೇ. ಅಂಡ್ ಹಾಗೆ ಹೇಳ್ದಂಗೆ ಪಾರ್ಟಿ ಹಾಲ್ ಅಲ್ಲಿ ಬೇರೆ ಡೇ ಮಾಡೋದು. ಈ ಟೈಮ್ ಶ್ರಾವಣ ಅಲ್ವಾ, ಸೊ ನಾವ್ ಯಾರು ತಿನ್ನಲ್ಲ. ನಮ್ಮ ಮನೆ ಕಡೆ ಯಾರು ತಿನ್ನಲ್ಲ. ಊಟ ತಿನ್ನಲ್ವಾ? ನಾನ್ ವೆಜ್ ಯಾರು ತಿನ್ನಲ್ಲ. ಅದಕ್ಕೆ ವೆಜ್ ಅಲ್ಲೇ ವೆರೈಟೀಸ್ ಮಾಡ್ತಾ ಇದ್ದಾರೆ. ಅಂಡ್ ಅಷ್ಟೇ ಫ್ರೆಂಡ್ಸ್, ಈ ಒಂದು ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮ್ಮಿ ಏನಾದ್ರು ಹೇಳ್ತೀಯಾ? ಏನಿಲ್ಲಪ್ಪ, ಎಲ್ರು ನಮ್ಮ ಪಾಪುಗೆ ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ನಮ್ ಪುಟಾಣಿ ಲಡ್ಡುಮ್ಮಗೆ ಮನೆಗೆ ಬಂದಿದ್ದೆ, ಫುಲ್ ಖುಷಿ ಆಯ್ತು. ಬಂದಿಲ್ಲ ಇಲ್ಲ, ನಾನು ಯಾವತ್ತೂ ನೈಟ್ ಇಲ್ಲೇ. ತುಂಬಾ ಜನ ಕೇಳ್ತಾ ಇದ್ರಿ, ಲಕ್ಷ್ಮಿ ಯಾಕೆ ನಿಮ್ಮ ಅಮ್ಮ ಆಗ್ಲಿ, ನಿಮ್ಮ ಅಕ್ಕ ತಂಗಿ ಆಗ್ಲಿ, ನಿಮ್ಮ ಅಪ್ಪ ಆಗ್ಲಿ ನಿಮ್ ಮನೆಗೆ ಯಾಕೆ ಬರಲ್ಲ ಅಂತ ಕೇಳ್ತಾ ಇದ್ರಿ. ನಾನು ಬರ್ತಾರೆ, ಬರಲ್ಲ ಅಂತಲ್ಲ, ಬಟ್ ಅಷ್ಟಾಗಿ ಬರಲ್ಲ. ಬಿಕಾಸ್ ನಾನೇ ಜಾಸ್ತಿ ಹೋಗ್ತಾ ಬರ್ತಾ ಇರ್ತೀನಲ್ವಾ. ಸೊ ಕೆಲವರಿಗೆ ಈ ತರ ಡೌಟ್ ಇತ್ತು, ಓಕೆ ಯಾಕೆ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ಯಾ, ಆತರ ಏನಿದೆಯಾ ಅಂತ. ಆತರ ಏನೂ ಇಲ್ಲ, ಚೆನ್ನಾಗೇ ಇದೀವಿ. ಸರ್ಪ್ರೈಸ್ ಕೊಟ್ರು. ಹಂಗೆ ಯಾರು ತಿಳ್ಕೊಳ್ಳಬೇಡಿ, ದಯವಿಟ್ಟು ನಾವು ಚೆನ್ನಾಗಿದ್ದೀವಿ. ನಮ್ದಿಗೂ ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಕೆಲವೊಬ್ರು ಕೇಳ್ತಾರೆ ಯಾಕೆ ಬರಲ್ಲ. ಹಂಗೆಲ್ಲ ಏನಿಲ್ಲಪ್ಪ, ಹಂಗೆಲ್ಲ ಏನಿಲ್ಲ. ನಾವು ಖುಷಿಯಾಗಿ ಎಲ್ಲರ ಹತ್ರ ಇದೇ ತರ ಸೋಷಿಯಲ್ ಆಗಿ ಇದ್ದೀವಿ. ನಾನು ನಮ್ ರಿಲೇಷನ್ ಆಗ್ಬೋದು, ನಮ್ ಬೀಗ್ರ ಆಗ್ಬೋದು, ಯಾರೇ ಸಿಗ್ಲಿ. ಇವ್ರು ಸಿಗ್ತಾರಪ್ಪ ಸಬ್ಸ್ಕ್ರೈಬರು, ಅವ್ರು ಸಿಕ್ಕಿದ್ರು ಅಷ್ಟೇ. ಅವ್ರ ಹತ್ರ ಖುಷಿ. ಆಂಟಿ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರ, ನೀವು ವಿಡಿಯೋ ಮಾಡಿ ಆಂಟಿ, ನೀವು ಮಾತಾಡಿ ಲಕ್ಷ್ಮಿ ಜೊತೆ ವ್ಯಾಗ್ ಮಾಡಿ ಆಂಟಿ ಅಂತ. ಅವತ್ತು ಬೈಕಲ್ಲಿ ಹೋಗೋಗಿ ಸಿಕ್ಕಿದ್ರು ಪಾಪ ಬರ್ತಾರೆ ಹೋಗುವಾಗ. ಕೆಲವರು ಕೇಳಿದ್ರು ಯಾಕೆ ನಿಮ್ ಮತ್ತೆ ನೀವು ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಸೊ ವ್ಲಾಗ್ ಮಾಡ್ತಾ ಇದೀನಿ, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಏನ್ ಬೇಡ ನೋಡಿ, ಗುದ್ದು 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 ಗುದ್ದು. ನಮ್ಮ ಮಗ ಕೃಷ್ಣನ್ ಹಾಕೊಂಡಿದ್ದ, ಕೃಷ್ಣನ್ ವೇಷ ಹಾಕಿದ್ದ. ಕೃಷ್ಣನೇ ಮುದ್ದು ಕೃಷ್ಣ ತರ ಕಾಣ್ತಾ ಇದ್ದ. ನಮ್ ದೃಷ್ಟಿನೇ ತಾಕ್ತೇನೋ ಅಂತ ಹಿಂಗೆಲ್ಲ ಮಾಡಿ ಮಗು ದೃಷ್ಟಿ ತೆಗೆದು ನಿನ್ನೆ ಎಲ್ಲಾರು ನೋಡಿ ಎಲ್ಲಾರ್ಗು ಆಯ್ ಮಾಡಿ. ಮೊಮ್ಮಗ ಸ್ನಾನ ಆಗಿಲ್ಲ. ನಮಸ್ತೆ ಮಾಡಿಸಿ. ನಮಸ್ತೆ ಮಾಡಮ್ಮ ಮಾಮಿಗ್ ನಮಸ್ತೆ ಮಾಡು. ನಮಸ್ತೆ ಮಾಡು. ನಮಸ್ತೆ ಮಾಡು. ನಮಸ್ಕಾರ ಹೇಳು ಎಲ್ಲಾರ್ಗು. ನಮಸ್ತೆ ನಮಸ್ತೆ ಎಲ್ಲಾರ್ಗು ನಮಸ್ತೆ. ನಮಸ್ತೆ ಹೇಳಮ್ಮ. ಗುಡ್ ಮಾರ್ನಿಂಗ್ ಹೇಳಿ ಎಲ್ಲಾರ್ಗು. ಗುಡ್ ಮಾರ್ನಿಂಗ್ ಇಲ್ಲಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎಲ್ಲ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಮೊಮ್ಮಗಂಗೆ ಆಶೀರ್ವಾದ ಮಾಡಿ.
ಸೊ ಲಡ್ಡುಮಾ ಫಸ್ಟ್ ಬರ್ಡೇ ತುಂಬಾನೇ ಚೆನ್ನಾಗಿ ಆಚರಿಸ್ತಾ ಇದ್ದೀವಿ. ಎಲ್ಲರೂ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿ ಹಾಗೂ ನಿಮ್ಗೂ ಕೂಡ ಒಳ್ಳೇದಾಗಿ. ಅದು ಕೊಡ್ತಾನೆ ಅಂತ ಕೇಳಿದ್ದೇನೆ. ಇನ್ನೊಂದು ದುಡ್ಡು ಅಂತ ಬೇರೆ ಇದೆ. ಪರ್ ಡೇ ಅದು ಬಿಟ್ಟು ಇದು ಲೆಕ್ಕ ಬರಲ್ಲ. ಸುಹಾಸ್ ಏನ್ ಮಾಡ್ಲಿ, ಟೀ ಮಾಡ್ಲಾ ಕಾಫಿ ಮಾಡ್ಲಾ? ಲೈಟಾಗಿ ಕುಡೀರಿ ಏನಾದ್ರು. ಏಕೆ ಸ್ನೇಹ ಹೇಗಿದ್ದಾರೆ? ಅಡ್ಜಸ್ಟ್ ಆದ್ರಾ? ಅದಕ್ಕೂ ಮದ್ವೆ ಆಗಕ್ಕೂ ಡಿಫ್ರೆನ್ಸ್ ಇಲ್ವಾ? ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿ ಲಡ್ಡುಮಾದು ಬರ್ಡೇದು ಡೆಕೋರೇಷನ್ ನಡೀತಾ ಇದೆ. ಸೊ ಅಲ್ಲಿ ಆ ಕಡೆ ಮನೇಲಿ ನಮ್ಮ ಅತ್ತೆ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಆ್ಯಂಡ್ ನಾನೊಂದು ಸ್ವಲ್ಪ ಪಾತ್ರೆಗಳು ತೊಳೆಯೋದು ಹಾಗೂ ಏನಾದರೂ ಬೆಳ್ಳುಳ್ಳಿ ಬಿಡಿಸೋದು ಅದು ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಅತ್ತೆ ಮೇನ್ ಶೆಫ್ ಆಗಿ ಅಡುಗೆ ಮಾಡ್ತಾಯಿದ್ರು. ಆ್ಯಂಡ್ ಈ ಕಡೆ ಮನೇಲಿ ಬಂದು ಲಡ್ಡುಮಾದು ಇಲ್ಲಿ ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಡೆಕೋರೇಷನ್ ಮಾಡಿಸ್ತಾ ಇದ್ವಿ ಫ್ರೆಂಡ್ಸ್ ಈ ಮನೆಯಲ್ಲಿ. ಆ್ಯಂಡ್ ಇಲ್ಲಿ ಡೆಕೋರೇಷನ್ ಮಾಡ್ತಿರೋ ಬಂದು ಸುಹಾಸ್ ಅವರು. ಸೊ ಇವ್ರು ನಿಮಗೆ ಯಾರು ಅಂತ ಆಲ್ರೆಡಿ ಪರಿಚಯ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇವ್ರು ಬಂದು ಇವ್ರದೇ ಅಂತಲೇ ವೀರ್ ಇವೆಂಟ್ಸ್ ಸಹ ಇದೆ. ಅಂದರೆ ಎಲ್ಲ ಪಾರ್ಟೀಸ್ ಆಗಿರಲಿ ಅಥವಾ ಮದುವೆ ಆಗಿರಲಿ, ಈವೆಂಟ್ಸ್ ಏನಾದರೂ ಆಗಲಿ ಪ್ರತಿಯೊಂದಕ್ಕೂ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಇನ್ಫ್ಯಾಕ್ಟ್ ತುಂಬಾ ಚೆನ್ನಾಗಿ ಆ್ಯಂಡ್ ರೀಸನಬಲ್ ಪ್ರೈಸಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಮನೇಲಿ ಪ್ರತಿಯೊಂದು ಫಂಕ್ಷನ್ ಏನಾದರೂ ಇದ್ದರೆ ನಾವು ಕಾಂಟ್ಯಾಕ್ಟ್ ಮಾಡೋದೇ ಸುಹಾಸ್ ಅವ್ರನ್ನ. ಸೊ ಇವ್ರದ್ದು ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ನಾನು ಯಾವುದೇ ಥರದ ಪ್ರಮೋಷನ್ ಏನೂ ಆ ಥರ ಮಾಡ್ತಾ ಇಲ್ಲ. ಆ್ಯಂಡ್ ಅವ್ರ ಕೆಲಸ ತುಂಬ ಚೆನ್ನಾಗಿದೆ, ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿರೋದಷ್ಟೇ ಫ್ರೆಂಡ್ಸ್. ಆ್ಯಂಡ್ ಎಸ್, ಇದು ಬಂದು ನಮ್ಮ ಲಡ್ಡುಮಾದು. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಇನ್ಫ್ಯಾಕ್ಟ್ ನನಗೆ ಅಷ್ಟೊಂದು ಥೀಮ್ ಎಲ್ಲ ನಾನು ಏನೂ ಹೇಳಿರಲಿಲ್ಲ, ಇದೇ ಥೀಮ್ ಮಾಡಿ ಅದೇ ಥೀಮ್ ಮಾಡಿ ಅಂತ. ಸಿಂಪಲ್ಲಾಗಿ ಬಲೂನ್ ಡೆಕೋರೇಷನ್ ಮಾಡಿ ಸಾಕು ಅಂತ ಅಂದೆ. ಸೊ ಅದಕ್ಕೆ ಅವರು ಈ ಥರ ಜಂಗಲ್ ಥೀಮ್ ಮಾಡೋಣ ಅಂತ ಜಂಗಲ್ ಥೀಮ್ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟಾಗಿ ಎಂಡ್ವರೆಗೂ ನೋಡಿ ಯಾವ ಥರ ಬರುತ್ತೆ ಅಂತ. ಇನ್ಫ್ಯಾಕ್ಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಗ ಇದ್ದರೆ, ಅಂದರೆ ಹಾಲಲ್ಲಿ ಅಲ್ಲ, ಅವ್ರು ಹೇಳಿದರು ಇನ್ಫ್ಯಾಕ್ಟ್ ಸುಹಾಸ್ ಅವರು, ಇನ್ನೊಂದು ಸ್ವಲ್ಪ ಜಾಗ ಇದ್ರೆ ಇನ್ನೂ ಚೆನ್ನಾಗಿ ಡೆಕೋರೇಷನ್ ಮಾಡಿಸ್ಕೊಡ್ತಾ ಇದೆ ಅಂತ. ಬಟ್ ನಮಗೆ ಸಾಕು, ಇಷ್ಟೇ ಸಾಕು ಸಿಂಪಲ್ಲಾಗಿ ಅಂತ ಅಂದ್ಕೊಂಡು ಮಾಡಿಸಿದ್ವಿ. ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇನ್ನೇನು ಇವಾಗ ಲಡ್ಡುಮಾದು ಗ್ರ್ಯಾಂಡಾಗಿ ಪಾರ್ಟಿ ಹಾಲ್ಸ್ ಎಲ್ಲ ಬರ್ಡೇ ಮಾಡ್ತಾ ಇದ್ದೀವಲ್ಲ. ಸೊ ಮನೆಯಲ್ಲೂ ತೀರಾ ಗ್ರ್ಯಾಂಡ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಮನೇಲಿ ಒಂಥರ ಸಿಂಪಲ್ಲು ಇರ್ಬೋದು, ಗ್ರ್ಯಾಂಡ್ ಇರ್ಬೋದು, ಆ ಥರ ಬರ್ಡೇ ಮಾಡ್ತಾಯಿದ್ದೀವಿ. ಬರೀ ನಮ್ಮ ಫ್ಯಾಮಿಲಿ ಅಂದರೆ ಮಮ್ಮಿ ಫ್ಯಾಮಿಲಿ ಹಾಗೂ ನಮ್ಮ ಫ್ಯಾಮಿಲಿ ಅಂದರೆ ಅತ್ತೆ ಫ್ಯಾಮಿಲಿ. ಸೊ ನಾವು ಇಬ್ಬರೇ ಫ್ಯಾಮಿಲಿ ಸೇರಿಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್ ಡೆಕೋರೇಷನ್ ಎಲ್ಲ, ನೀವು ಎಂಡ್ವರೆಗೂ ನೋಡಿ. ಆ್ಯಂಡ್ ಫುಲ್ ಕಲರ್ಫುಲ್ ಬಲೂನ್ಸಲ್ಲೆಲ್ಲ ಮಾಡ್ತಾಯಿದ್ರು ಸುಹಾಸ್ ಅವರು. ಇನ್ಫ್ಯಾಕ್ಟ್ ಏನು ಗೊತ್ತಾ, ಅಕ್ಕ ಅವರೆಲ್ಲ ಅಂದರೆ ತುಂಬ ಜನ ಇದು ಸಹ ನನಗೆ ಪ್ರೀವಿಯಸ್ ವ್ಲಾಗಲ್ಲಿ ಕಾಮೆಂಟ್ ಮಾಡಿದ್ರಿ, ನಿಮ್ಮ ಅಕ್ಕ ನೋಡಿ ಮನೆಗೆ ಅಷ್ಟು ಹತ್ತಿರ ಇದ್ಬಿಟ್ಟು ಲಡ್ಡು ಬರ್ಡೇಗೆ ಅಷ್ಟು ಲೇಟಾಗಿ ಬರ್ತಾ ಇದ್ದಾರೆ ಅಂತ. ಸೊ ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ನಮ್ಮ ಲಡ್ಡುಮಾ ಬರ್ಡೇ ಬಂದು ನಾವು ವೀಕ್ ಡೇ ಅಂದರೆ 27th August ಲಡ್ಡುಮಾ ಬರ್ಡೇ ಇದ್ದಿದ್ದು. ಸೊ ಅವತ್ತು ಬಂದು ಮಂಗಳವಾರ ಅನಿಸುತ್ತೆ, ಮಂಗಳವಾರ ಅವತ್ತು ಟ್ಯೂಸ್ಡೇ. ಆ್ಯಂಡ್ ಸ್ಕೂಲೆಲ್ಲ ಇರುತ್ತೆ ಲಕ್ಷಿದ್ಗೆ ಅಲ್ವಾ. ಸೊ ಅದಕ್ಕೆ ಈ ಥರ ರಜೆ ಹಾಕ್ಕೊಂಡು ಸುಮ್ಮನೆ ಬಿಟ್ಟು ಬರೋಕ್ಕೆಲ್ಲ ಆಗಲ್ಲ. ಬಿಕಾಸ್ ಆಲ್ರೆಡಿ ಲಕ್ಷಿದ್ದು ಸ್ವಲ್ಪ ರಜೆಗಳೆಲ್ಲ ಆಗಿದ್ದಾವೆ. ಆ್ಯಂಡ್ ಮುಂದಕ್ಕೆ ಹಬ್ಬ ಇವೆಲ್ಲ ಬರುತ್ತೆ. ಸೊ ಅವಾಗಲೂ ಮತ್ತೆ ರಜೆ ಆಗುತ್ತೆ ಅಂತ ಅಂದ್ಕೊಂಡು ನಾನೇ ಹೇಳಿದೆ, ಸ್ಕೂಲೆಲ್ಲ ಮುಗಿಸ್ಕೊಂಡೇ ಬಾರೆ ಅಕ್ಕ ಅಂತ ಅಂದ್ಕೊಂಡು. ಸೊ ಅದಕ್ಕೆ ಸ್ಕೂಲ್ ಮುಗಿಸ್ಕೊಂಡು ಎಲ್ಲ ಫುಲ್ ಎಲ್ಲ ರೆಡಿ ಎಲ್ಲ ಮಾಡಿ ಬಂದಿರೋದು. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಪಾಪ ಬೇಕು ಅಂತ ಲೇಟಾಗಿ ಬಂದು, ಆ ಥರ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವು ಸಹ ಕರೆದಿದ್ದೆ, ಒಂದು ಸ್ವಲ್ಪ ಲಂಚ್ ಟೈಮ್ಗೆ ಕರೆದಿದ್ವಿ, ಇದೇ ಟೈಮಿಗೆ ಬನ್ನಿ ಅಂತ. ತೀರಾ ಜಾಸ್ತಿ ಬೇಗನೂ ಬೇಡ, ಬಿಕಾಸ್ ನನಗೆ ಗೊತ್ತು ಸ್ಕೂಲ್ ಇದೆ ಎಲ್ಲ ಬಿಟ್ಟು ಬರೋಕ್ಕೂ ಆಗಲ್ಲ. ಸೊ ನನಗೆ ಆ ಥರ ಪ್ರೆಷರ್ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಊಟದ ಟೈಮಲ್ಲಿ ಬಾ ಅಂತ ಕರೆದಿದ್ದೆ. ಸೊ ಬೇಕು ಅಂತ ಲೇಟಾಗಿ ಏನು ಬಂದಿಲ್ಲ ನಮ್ಮ ಅಕ್ಕ. ಆ್ಯಂಡ್ ಇಲ್ಲಿ ನೋಡ್ಬೋದು ಲಡ್ಡುಮಾ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ. ಆ್ಯಂಡ್ ಈ ಒಂದು ಡ್ರೆಸ್ ಬಂದು ಅಂದರೆ ನಮ್ಮ ಲಡ್ಡುಮಾ ಏನು ಹಾಕ್ಕೊಂಡಿದ್ದಾನಲ್ಲ, ಸೊ ಆ ಡ್ರೆಸ್ ಬಂದು ಅವ್ರ ಅಜ್ಜಿ ಕೊಡಿಸಿರೋದು. ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರಲ್ಲ, ಒಂದು 3-4 ಜೊತೆ ಬಟ್ಟೆ ಎಲ್ಲ ಕೊಡಿಸಿದ್ದಾರೆ, ಮತ್ತು ಕಡ್ಗ ಅದೆಲ್ಲ ಕೊಡಿಸಿದ್ದಾರೆ. ಸೊ ಅದರಲ್ಲಿ ಈ ಒಂದು ಬಟ್ಟೆ ಫ್ರೆಂಡ್ಸ್. ಸೊ ನಮ್ಮ ಲಡ್ಡುಮಾ ಯಾವ ಥರ ಕಾಣಿಸ್ತದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಸೊ ಲಡ್ಡುಮಾ ಆ್ಯಕ್ಚುಲಿ ಸುಹಾಸ್ ಬಂದು ಅಲ್ಲಿ ಬಲೂನ್ಸ್ ಎಲ್ಲ ಫುಲ್ ಎಲ್ಲ ಜೋಡಿಸಿ ನೀಟಾಗಿ ಮಡಗ್ತಾಯಿದ್ರು. ಆ್ಯಂಡ್ ಲಡ್ಡುಮಾ ಎಲ್ಲ ಒಂದಾಗಿ ಡಮ್ ಮಾಡಿ ಬರ್ತಾಯಿದ್ದ. ಬಟ್ ಪಾಪ ಸುಹಾಸ್ ಬಂದು ನಿಂಗೆ ಅಂತ ನಾನು ಎಕ್ಸ್ಟ್ರಾ ಬಲೂನ್ಸ್ ಮಾಡಿದ್ದೀನಿ, ನಂಗೆ ಗೊತ್ತು ನಿಂಗೆ ಡಮ್ ಅನಿಸ್ತಿ ಅಂತ ಎಕ್ಸ್ಟ್ರಾ ಬಲೂನ್ಸ್ನೆಲ್ಲ ಫುಲ್ ಬ್ಲೋ ಮಾಡಿಟ್ಟಿದೆ ಅಂತ ಅಂತಿದ್ರು. ಆ್ಯಂಡ್ ಅದಾದಮೇಲೆ ಅಂದರೆ ಡೆಕೋರೇಷನ್ ಎಲ್ಲ ಆಲ್ಮೋಸ್ಟ್ ಆದಮೇಲೆ ಅಕ್ಕ ಕೂಡ ಬಂದಿದ್ಲು. ಬಟ್ ಅವಾಗ ನಾವು ಲಕ್ಷಿದ್ಗೆ ಹಾಗೂ ಜಿಂಕಾಗೆ ಅಂದರೆ ಕಣ್ಮಣಿಗೆ ಈ ಮನೆಗೆ ಕರ್ಕೊಂಡು ಬಂದಿಲ್ಲ. ಬಿಕಾಸ್ ಏನು ಗೊತ್ತಾ, ಅವ್ರಿಬ್ರನ್ನ ಕರ್ಕೊಂಡು ಬಂದರೆ 2 ನಿಮಿಷದಲ್ಲಿ ಎಲ್ಲ ಬಲೂನ್ಸ್ ಡಮ್ ಅನಿಸ್ಬಿಡ್ತಾರೆ. ಅದಕ್ಕೆ
ಕೇಕ್ ಕಟ್ ಮಾಡೋ ಟೈಮಲ್ಲಿ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡು ಅವ್ರನ್ನ ಕರ್ಕೊಂಡೇ ಬಂದಿಲ್ಲ, ಅವ್ರನ್ನ ಅಲ್ಲೇ ಇರಿಸಿದ್ವಿ ಫ್ರೆಂಡ್ಸ್. ಸೊ ಈ ಥರ ಮ್ಯಾನೇಜ್ ಮಾಡ್ತಾಯಿದ್ವಿ. ಅದಾದಮೇಲೆ ಕೊನೆಗೂ ಅವ್ರು ಬಂದರು. ಸೊ ಆ ಒಂದು ಪ್ರತಿಯೊಂದು ಕ್ಲಿಪ್ಪಿಂಗ್ಸು ನಿಮಗೆ ಮುಂದೆ ಹಾಕ್ತೀನಿ. ಮುಂದೆ ಅಂದರೆ ಮೋಸ್ಟ್ಲಿ ಪಾರ್ಟ್ 2 ಬರುತ್ತೆ, ಬಿಕಾಸ್ ಇದೇ ವ್ಲಾಗಲ್ಲಿ ನಾನು ಕಂಟಿನ್ಯೂಷನ್ ಥರ ಹಾಕಿದ್ರಲ್ಲ ತುಂಬ ಲೆಂದಿ ಆಗುತ್ತೆ, 1 hour ವ್ಲಾಗ್ ಆಗಿಬಿಡುತ್ತೆ. ಅದಕ್ಕೆ ಪಾರ್ಟ್ 2 ಹಾಕಿರ್ತೀನಿ. ಸೊ 2 ವ್ಲಾಗ್ಗೂ ಸಪೋರ್ಟ್ ಮಾಡಿ ನೋಡಿ, ಹಾಗೂ ಯಾವ ಥರ ಬರ್ತಿದೆ, ಇನ್ನು ಯಾವ ಥರ ಡಿಫ್ರೆಂಟಾಗಿ ಮಾಡಬೇಕು ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ತುಂಬ ಜನ ನನಗೆ ಲಡ್ಡು ಮಾದು ನಾನು ಬರ್ಡೇ ಪಾರ್ಟಿ ಹಾಲ್ ಹಾಕಿದ್ನಲ್ಲ, ಸೊ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಕೇಳಿದ್ರಿ. ಅದು ಬಂದು ಕೋರಮಂಗ್ಲ ಕ್ಲಬ್ ಹೌಸ್ ಫ್ರೆಂಡ್ಸ್. ಏನಾದರೂ ನಿಮ್ಮ ಹತ್ರ ಮೆಂಬರ್ಶಿಪ್ ಇದ್ದರೆ ಕಡಿಮೆಗೆ ಬೀಳುತ್ತೆ, ಅಥವಾ ಪರಿಚಯದವರಿದ್ದರೂ ಕೂಡ ನಿಮಗೆ ಕಡಿಮೆಗೆ ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಊಟದ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ಬೇರೆ ಕಡೆ ಎಲ್ಲೂ ಮಾಡ್ಸೋಕ್ಕಾಗಲ್ಲ, ಕ್ಲಬ್ ಹೌಸ್ ಕಡೆಯಿಂದಲೇ ನಿಮ್ಗೆ ಊಟ ಮಾಡಿಸ್ಬೇಕಾಗುತ್ತೆ. ವೆಜ್ ಹಾಗೂ ನಾನ್ ವೆಜ್ ಎರಡೂ ಇದೆ ಫ್ರೆಂಡ್ಸ್. ಆ್ಯಂಡ್ ನೀರು ಬಾಟ್ಲು ಪ್ರತಿಯೊಂದನ್ನು ಅವರೇ ಕೊಡ್ತಾರೆ, ಜ್ಯೂಸು, ಐಸ್ ಕ್ರೀಮು ಪ್ರತಿಯೊಂದನ್ನು ಅವರೇ ಕೊಡ್ತಾರೆ. ಏನಪ್ಪ ಅಂತಂದರೆ ಕೇಕ್ ಮಾತ್ರ ನಾವು ಬೇರೆ ಕಡೆಯಿಂದ ತರಿಸ್ಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ಊಟದ ಬಗ್ಗೆ ಮಾತಾಡಬೇಕು ಅಂತಂದರೆ ವೆಜ್ ಬಗ್ಗೆ ಮಾತಾಡಬೇಕು ಅಂತಂದರೆ 400, 500 ಆ ಥರ ತುಂಬ ವೆರೈಟೀಸ್ ಇದೆ. ನಾವು ಯಾವ ಥರ ಏನು ಆಪ್ಷನ್ ತಗೋತೀವೋ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಏನು ಮಾಡಿಸ್ತೀವಿ, ಪನ್ನೀರು, ಮಶ್ರೂಮು, ಸ್ವೀಟ್ ಕಾರ್ನು, ಈ ಥರ ವೆಜ್ ಅವ್ರಿಗೆ ತುಂಬ ಬೇರೆ ಬೇರೆ ಆಪ್ಷನ್ಸ್ ಇದ್ದಾವೆ. ನಾವು ಏನು ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ಡಿಪೆಂಡ್ ಆಗುತ್ತೆ ಪ್ರೈಸ್ ರೇಂಜು. ಆ್ಯಂಡ್ ನಾನ್ ವೆಜ್ ಕೂಡ 400ರಿಂದ ಐ ಗೆಸ್ 800 to 900ವರೆಗೂ ಇದೆ ಫ್ರೆಂಡ್ಸ್. ಸೊ ಅದು ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಫಿಶ್ ಇದೆ, ಚಿಕನ್ ಇದೆ, ಮಟನ್ ಇದೆ. ಸೊ ನಮಗೆ ಯಾವ ಥರದ್ದು ಬೇಕು, ಏನು ಮಾಡಿಸ್ಕೋತೀವಿ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಿಮಗೆ ಅಪ್ಕಮಿಂಗ್ ವ್ಲಾಗಲ್ಲಿ ಇನ್ನೂ ಡೀಟೇಲ್ ಆಗಿ ನಿಮಗೆ ನಾನು ಹೇಳ್ತೀನಿ. ಅಂದರೆ ನಾವೇನು ಮಾಡಿಸಿದ್ವಿ, ನಮ್ಗೆ ಅದು ಕರೆಕ್ಟಾಗಿ ಎಷ್ಟು ಬೀಳ್ತು, ಪ್ರೈಸ್ ಎಲ್ಲ ಪ್ರತಿಯೊಂದು ನಮಗೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ, ಓಕೆನಾ. ಬಿಕಾಸ್ ಇವತ್ತು ಜಸ್ಟ್ ಫ್ರೆಂಡ್ಸ್ ನಾವೆಲ್ಲ ಆರ್ಡ್ರ್ ಅಂದರೆ ಎಲ್ಲ ಫುಲ್ ಏನಂತಾರೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ವಿ ಏನೇನು ಬೇಕು ಅಂತ. ಸೊ ಅಪ್ಕಮಿಂಗ್ ವ್ಲಾಗಲ್ಲಿ ನಿಮಗೆ ನಾನು ತಿಳಿಸ್ತೀನಿ. ಸೊ ಇದ್ದಷ್ಟು ಫ್ರೆಂಡ್ಸ್ ಪಾರ್ಟಿ ಹಾಲ್ ಬಗ್ಗೆ ಡೀಟೇಲ್ಸು. ಆ್ಯಂಡ್ ಮನೇಲಿ ಅಂತ ಅಂದರೆ ಬರ್ಡೇ ಹೇಗೋ ಮಾಡ್ಬೋದು, ಬಟ್ ಪಾರ್ಟಿ ಹಾಲ್ ಅಂತ ಬಂದಾಗಲ್ಲ ತುಂಬ ರಿಲೇಟಿವ್ಸ್ ಫ್ರೆಂಡ್ಸ್ನೆಲ್ಲ ಕರೆದಿರ್ತೀವಿ. ಸೊ ಒಂಥರ ನರ್ವಸ್, ಒಂಥರ ಭಯನೂ ಇರುತ್ತೆ. ಊಟ ಹಿಂಗಿರತ್ತಪ್ಪ, ಎಲ್ಲರೂ ಹೊಟ್ಟೆ ತುಂಬ ತಿಂದ್ರಲ್ವಾ, ಯಾರಿಗೇನೋ ತೊಂದರೆ ಆಗಿಲ್ಲ ಅಲ್ವಾ, ಅಥವಾ ಡೆಕೋರೇಷನ್ ಹೆಂಗಾಯಿತು, ಅಥವಾ ಏನಾದರೂ ಒಂದು ಈ ಥರ ಬರ್ತಾನೆ ಇರುತ್ತೆ. ಬಟ್ ಏನಪ್ಪ ಅಂದರೆ ನಾನು ಹಾಗೂ ಅರುಣರು ನಮ್ಮ ಬೆಸ್ಟ್ ಕೊಡ್ತಾಯಿದ್ದೀವಿ. ನಮ್ಮ ಕೈಲಿ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡಿಸ್ಬೇಕು ಬರ್ಡೇ ಅಂತ. ಬಿಕಾಸ್ ಲಡ್ಡು ಮಾದು ಫಸ್ಟ್ ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಮೇ ಬಿ ಸೆಕೆಂಡ್ ಥರ್ಡ್ ಬರ್ಡೇ ಮನೇಲೇ ಮಾಡ್ಕೋತೀವೇನೋ ಗೊತ್ತಿಲ್ಲ, ಬಟ್ ಫಸ್ಟ್ ಬರ್ಡೇ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ. ಆ್ಯಂಡ್ ಶ್ರಾವಣ ಮಾಡಿದ್ರೆ ನಮಗೆ ನಾನ್ ವೆಜ್ ಮಾಡೋಕ್ಕಾಗಲ್ಲ, ನಮಗೆ ನಾನ್ ವೆಜ್ಜೇ ಬೇಕು ಅಂತ ಅಂದ್ಕೊಂಡು ಶ್ರಾವಣ ಮುಗಿದ್ಮೇಲೆ ಇವಾಗ ಮಾಡ್ತಿರೋದು. ಸೊ ತುಂಬ ಜನಕ್ಕೆ ಡೌಟ್ ಇತ್ತು ಯಾಕೆ ಅಷ್ಟು ಲೇಟಾಗಿ ಮಾಡ್ತಾಯಿದ್ದೀವಿ ಅಂತ. ಆ್ಯಂಡ್ ಡೇಟ್ ಸಹ ಕೇಳಿದ್ರಿ, ಡೇಟ್ ಯಾವಾಗ ಅಂತ. ಸೊ ನಾನು ಡೇಟ್ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಇವಾಗ ನೋಡ್ಬೋದು ಕಮ್ಮಿಂಗ್ ಬ್ಯಾಕ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಈ ಒಂದು ಜಂಗಲ್ ಥೀಮು. ಸೊ ಇನ್ಫ್ಯಾಕ್ಟ್ ಏನು ಗೊತ್ತಾ, ಬಲೂನ್ ಎಲ್ಲ ಡೆಕೋರೇಟ್ ಮಾಡ್ತಾರೆ ಬಲೂನಿಂದ, ಆವಾಗಲೇ ಒಂಥರ ಲುಕ್ ಇತ್ತು. ಬಟ್ ಈ ಥರ ಅನಿಮಲ್ಸು, ಆ ಸಿಂಬಾ ಮತ್ತು ಜಿರಾಫೆದು ಆ ಒಂದು ಸ್ಟಿಕ್ಕರ್ ಅಂಟಿಸಿದ್ರಲ್ಲ, ಈ 2 ಸ್ಟಿಕ್ಕರ್ ಅಂಟಿಸ್ಮೇಲೆ ಏನೋ ಒಂಥರ ಡಿಫ್ರೆಂಟ್ ಲುಕ್ಕೇ ಬಂತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಸಿಂಪಲ್ ಆಗಿಯೇ ಒಂಥರ ಎಲಿಗೆಂಟಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ತುಂಬ ಕಲರ್ಫುಲ್ ಆಗಿದೆ ಫ್ರೆಂಡ್ಸ್ ಅಲ್ವಾ. ಸೊ ಇದು ಬಂದು ಡೆಕೋರೇಷನ್ ಬಗ್ಗೆ. ಆ್ಯಂಡ್ ಪ್ರೈಸ್ ಕೂಡ ತುಂಬಾ ರೀಸನೇಬಲ್ ಪ್ರೈಸು. ನೀವು ಒಂದ್ಸತಿ ಅವ್ರ ಹತ್ರ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಒಂದು ಬೇಜಾರು ತುಂಬ ಏನು ಅನಿಸ್ತಿದೆ ಅಂತ ಅಂದರೆ, ನಾನು ಫಸ್ಟೇ ಬೇಗ ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕಿತ್ತು. ಆ್ಯಂಡ್ ಕೆಲಸ ಆವಾಗಲೇ ಶುರು ಮಾಡಬೇಕಿತ್ತು. ಅಂದರೆ ಬೇಗ ಎದ್ದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ, ಲೈಕ್ ಮನೆ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ಬೆಳಗೋದು ಎಲ್ಲ ಮಾಮೂಲಿನೇ ಇದ್ದಿದ್ದೇನೆ. ಏನಾದರೂ ಫಂಕ್ಷನ್ ಇದ್ದರೂ, ಫಂಕ್ಷನ್ ಇಲ್ಲ ಅಂದರೂ ಈ ಒಂದು ಕೆಲಸ ಅಂತೂ ಮಾಮೂಲಿ ಇದ್ದೇ ಇರುತ್ತೆ. ಬಟ್ ಏನಪ್ಪ ಅಂದರೆ ಸ್ನಾನನೇ ಮಾಡೋಕ್ಕಾಗಿಲ್ಲ. ನನಗೇನಪ್ಪ ಆಯ್ತು ಅಂದರೆ, ಓಕೆ ಈ ಒಂದು ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡೋಣ, ಈ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡೋಣ, ಆಮೇಲೆ ಅಂತ ಅಂದ್ಕೊಂಡು ತುಂಬ ಲೇಟ್ ಆಗೋಯಿತು. ಸೊ ಅದೇ ಒಂದು ಬೇಜಾರು. ಇವಾಗ ವ್ಲಾಗ್ ನೋಡಬೇಕಾದ್ರೆ ಅನಿಸ್ತಾ ಇದೆ ನಾನು ಎಷ್ಟು ಚೆಂದ ರೆಡಿ ಆಗ್ಬೋದಿತ್ತಲ್ವಾ ಅಂತ. ಬಟ್ ಬರ್ಡೇ ಟೈಮಲ್ಲಿ ಹೋಗಿ ಬೇಗ ಫ್ರೆಶ್ ಆಗಿ ಆಮೇಲೆ ಬೇರೆ ಡ್ರೆಸ್ ಹಾಕ್ಕೊಂಡು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅದು ನಿಮಗೆ ಪಾರ್ಟ್ 2 ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಆಮೇಲೆ ಸ್ನಾನ ಮಾಡಿದ್ರಲ್ಲ, ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿದ್ರೆ ಸ್ವಲ್ಪ ಫ್ರೆಶ್ ಆಗಿರ್ತೀವಿ ಅಂತ ಅಂದ್ಕೊಂಡು ಸ್ವಲ್ಪ ನಿಧಾನಕ್ಕೆ ನಾನು ಫ್ರೆಶ್ ಆಗಿದ್ದು. ಅಲ್ಲಿ ತನಕ ಮಾಮೂಲಿ ನಾರ್ಮಲಾಗಿ ಹೆಂಗಿರ್ತೀನಲ್ಲ, ಸೊ ಹಂಗೇ ಇದ್ದೆ. ಇಲ್ಲಿ ನೋಡ್ಬೋದು ಲಡ್ಡುಮ ಫುಲ್ ಆನ್ ಎಕ್ಸೈಟೆಡ್ ಆಗಿದ್ದಾನೆ. ಅಂದರೆ ಇನ್ನೂ ಲಕ್ಷಿತ್ ಹಾಗೂ ಜಿಂಕ ಬಂದಿರಲಿಲ್ಲ. ಸೊ ಅವ್ರು ಬಂದಮೇಲೆ ಫುಲ್ ಒಂಥರ ಚೇಂಜ್ ಆಗಿಬಿಡ್ತಾನೆ ಲಡ್ಡುಮ. ಅವ್ರಿಲ್ಲ ಅಂತಂದರೆ ಒಬ್ಬನೇ ಒಂಥರ ಪಾಪದ ಪ್ರಾಣಿ ಥರ ಒಬ್ಬನೇ ಆಟ ಆಡ್ತಾ ಇರ್ತಾನೆ.
ಸೊ ಫ್ರೆಂಡ್ಸ್, ನಾನು ಹಾಗೂ ಸುಹಾಸ್ ಅವರು ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಮದುವೆ ಹಾಗೆ ಲೈಕ್ ಮದುವೆ ಬಗ್ಗೆ ಆ್ಯಂಡ್ ಆಲ್. ಸೊ ಅದಕ್ಕೆ ನಾನೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇರೋದು, ಬಿಕಾಸ್ ಒಂದು ಸ್ವಲ್ಪ ಪರ್ಸ್ನಲ್ ಟಾಕ್ ಇರುತ್ತೆ ಅಲ್ವಾ. ಸೊ ಅದಕ್ಕೇ. ಆ್ಯಂಡ್ ನಿಮಗೆ ಗೊತ್ತೇ ಇದೆ ಸುಹಾಸ್ ಅವ್ರದ್ದು ಇವಾಗ ಮದುವೆ ಆಗಿರೋದು. ಐ ಗೆಸ್ ಇವಾಗ ಇನ್ನೂ 1 ಮಂತು ಕಂಪ್ಲೀಟ್ ಆಗಿಲ್ಲ ಅಂತ ಅನ್ಕೋತೀನಿ. ಸೊ ಅದನ್ನೇ ಕೇಳ್ತಾ ಇದ್ದೆ, ಹೇಗೆ ನಡೀತಾ ಇದೆ ನಿಮ್ಮ ಮ್ಯಾರಿಡ್ ಲೈಫು, ಹೇಗೆ ಅನಿಸ್ತಾ ಇದೆ ಇವಾಗ ಅಂತ. ಸೊ ಅದ್ರ ಬಗ್ಗೆನೇ ಹಂಗೆ ಸುಮ್ಮನೆ ಡಿಸ್ಕಸ್ ಮಾಡ್ತಾ ಇದ್ವಿ, ಅದಕ್ಕೇ ಇವಾಗೆಲ್ಲ ವಾಯ್ಸ್ ಓವರ್ ಕೊಡ್ತಿರೋದು. ಆ್ಯಂಡ್ ತುಂಬ ಜನ ಲಡ್ಡುಮಾಗೆ ಈ ಥರ ವಿಶಸ್ ಎಲ್ಲ ಕಳಿಸಿದ್ದೀರಾ ಫ್ರೆಂಡ್ಸ್. ನಂಗೆ ನಿಜ ಓದ್ಬಿಟ್ಟು ತುಂಬಾ ಖುಷಿ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ತುಂಬ ಜನಕ್ಕೆ ಐ ಗೆಸ್ ಆಲ್ಮೋಸ್ಟ್ ಜನಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ಮಿಸ್ ಆದರೂ ಒಂದು 4-5 ಜನ ಮಿಸ್ ಆಗ್ಬೋದು ಅಷ್ಟೇ. ಸೊ ಅವ್ರಿಗೂ ಸಹ ನಾನು ಎಲ್ಲರ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಲೇಬೇಕು ಅಂತ ಇವಾಗ ಡಿಸಿಷನ್ ತೊಗೊಂಡಿದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ. 1-2 ಮಿಸ್ ಆದರೆ ಪ್ಲೀಸ್ ಕ್ಷಮಿಸಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸಹ ಮೆಸೇಜಸ್ ಮಾಡ್ತಾ ಇದ್ದೀರಾ. ಸೊ ನಂಗೆ ತುಂಬಾ ಖುಷಿ ಆಯಿತು. ಒಂಥರ ಹ್ಯಾಪಿ ಟಿಯರ್ಸ್ ಅಂತ ಅಂತೀವಲ್ಲ ಫ್ರೆಂಡ್ಸ್, ಆ ಥರ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಲಡ್ಡುಮ್ಮ ಮೇಲೆ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ ಅಂತ ಅಂದ್ಕೊಂಡು. ಸೊ ನೆಕ್ಸ್ಟ್ ಕ್ವಶನ್ ಬಂದು ಫ್ರೆಂಡ್ಸ್, ನನಗೆ ಕೆಲವೊಬ್ಬರು ಕಾಮೆಂಟ್ ಮೂಲಕ ಕೇಳ್ತಾ ಇದ್ರಿ, ಲಡ್ಡುಮ್ಮ ಏನಾದರೂ ಹೆಜ್ಜೆ ಹಾಕ್ತಾನಾ, ಒಬ್ಬನೇ ಇಂಡಿಪೆಂಡೆಂಟ್ ಆಗಿ ನಡೀತಾನಾ ಅಂತ. ಸೊ ಇನ್ನೂ ಇಲ್ಲ, ಅಂದರೆ ಹೆಜ್ಜೆ ಹಾಕ್ತಾನೆ. ಬಟ್ ಏನಪ್ಪ ಅಂದರೆ ಏನಾದರೂ ಸಪೋರ್ಟ್ ಬೇಕು, ಅಥವಾ ನಾವು ಕೈ ಹಿಡ್ಕೋಬೇಕು, ಅಥವಾ ಈ ಥರ ಚೇರು ಸೋಫಾ ಈ ಥರ ಸಪೋರ್ಟ್ ಇದ್ದರೆ ನೀಟಾಗಿ ನಿಂತ್ಕೊಂಡು ಸ್ವಲ್ಪ ಹೆಜ್ಜೆ ಥರ ಹಾಕ್ತಾನೆ. ಆ್ಯಂಡ್ ಹಲ್ ಬಗ್ಗೆ ಕೂಡ ಕೇಳಿದ್ದೀರಾ, ಹಲ್ ಬಂದಿದೆಯಾ ಅಂತ. ಸೊ ಹೌದು, ಲಡ್ಡುಮ್ಮಗೆ ಆಲ್ರೆಡಿ 3 ಹಲ್ ಬಂದಾಯಿತು. ಇವಾಗ ಆಲ್ಮೋಸ್ಟ್ 4ನೇ ಹಲ್ ಪುಟಾನಿ ಕಾಣಿಸ್ತಾ ಇದೆ. 4ನೇ ದಿನ ಲೋಡ್ ಆಗ್ತಾ ಇದೆ, ಅದು ಸಹ ಬರ್ತಾ ಇದೆ ಇವಾಗ. ಆ್ಯಂಡ್ ಊಟದ ಬಗ್ಗೆ ಕೂಡ ಕೇಳಿದ್ದೀರಾ. ಸೊ ನಾನು ಊಟದ ಆಲ್ರೆಡಿ ನಿಮಗೆ ನಾನು ತೋರಿಸಿದ್ದೀನಿ ರೆಸಿಪೀಸ್, ನಾನು ಏನು ಮಾಡ್ತೀನಿ, ಸರಿ ಮಾಡ್ತೀನಿ ಹಾಗೂ ಖಿಚಡಿ ಮಾಡ್ತೀನಿ. ಸಂಜೆ ಟೈಮು ಈ ಥರ ಪಪ್ಪಾಯ ಆಗಿರಲಿ ಅಥವಾ ಕ್ಯಾರೆಟ್ ಆಗಿರಲಿ ಈ ಥರ ಪ್ಯೂರೀಸ್ನ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಓಕೆ ನಮ್ಮ ಮಕ್ಕಳು ಇನ್ನೂ ಹೆಜ್ಜೆ ಆಗ್ತಾ ಇಲ್ಲ, ಇನ್ನೂ 1 ವರ್ಷ ಕಂಪ್ಲೀಟ್ ಆಯಿತು, 1.5 ವರ್ಷ ಕಂಪ್ಲೀಟ್ ಆಯಿತು, ಇನ್ನೂ ಹಲ್ ಬಂದಿಲ್ಲ, ಹಂಗೆ ಹೀಗೆ ಅಂತ. ಫ್ರೆಂಡ್ಸ್, ಪ್ರತಿಯೊಬ್ಬರು ಮಕ್ಕಳು ಡಿಫ್ರೆಂಟ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ 3 ಜನ ಮಕ್ಕಳಿದ್ದಾರೆ. ಬಟ್ ಆ 3 ಜನ ಮಕ್ಕಳು ಒಂಥರ 3 ಮುತ್ತುಗಳು, 3 ಜನನೂ 3 ಡಿಫ್ರೆಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸಿಂಬಾ ಒಂಥರ ಓವರ್ ಆ್ಯಕ್ಟಿವು, ಲಕ್ಷಿತು ನಾರ್ಮಲು, ಲಡ್ಡುಮ್ಮ ಹೆಂಗೆ ಅಂತ ಅಂದರೆ ಬೇಕಾದರೆ ಮಾಡ್ತಾ ಇಲ್ಲ ಅಂದರೆ ಮಾಡಲ್ಲ ಆ ಥರ. ಬಟ್ ಹಂಗಂತ ಓಕೆ ಇವನು ಆ್ಯಕ್ಟಿವ್ ಆಗಿದ್ದಾನೆ, ಇವನು ತುಂಬ ಚುರುಕಿದ್ದಾನೆ, ಹಂಗಾರೆ ನನ್ನ ಮಗ ಚುರುಕಿಲ್ಲ, ತುಂಬ ಡಲ್ಲು, ಆ ಥರ ಯಾರೂ ಅನ್ಕೋಬೇಡಿ. ಅವ್ರದ್ದೇ ಅಂತಲೇ ಮಕ್ಕಳಿಗೆ ಅಂತಲೇ ಅವ್ರು ಸ್ಪೇಸ್ ಕೊಡಿ, ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಏನಪ್ಪ ಅಂದರೆ ಬೆಳೀತಾ ಅವರೆಲ್ಲ ಕಲ್ತ್ಕೋತಾರೆ. ಸೊ ನಾವು ಜಾಸ್ತಿ ಪ್ರೆಷರ್ ಆಗಬಾರ್ದು, ಬಿಕಾಸ್ ಅದೇನೋ ಚಿಕ್ಕ ಪಾಪು ಪುಟಾಣಿ ಮಗು, ಅದು ಬೆಳೆಯೋ ಟೈಮಲ್ಲಿ ಮಕ್ಕಳು ಎಲ್ಲನೂ ಕಲ್ತ್ಕೋತಾರೆ. ಇವಾಗಲ್ಲ, ಜಸ್ಟ್ ಲೆಟ್ ದೆಮ್ ಬಿ ದೆಮ್ ಸೆಲ್ಫ್. ಆ ಥರ ಹೆಜ್ಜೆ ಹಾಕೋ ಟೈಮಲ್ಲಿ ಹೆಜ್ಜೆನೂ ಹಾಕ್ತಾರೆ, ನಡೆಯೋ ಟೈಮಲ್ಲಿ ನಡೀತಾರೆ, ಓಡೋ ಟೈಮಲ್ಲಿ ಓಡ್ತಾರೆ. ಒಂದಲ್ಲ ಒಂದು ದಿವಸ ಓಡಲೇಬೇಕಲ್ವಾ. ಇವಾಗ ನಿಧಾನಕ್ಕೆ ಹೆಜ್ಜೆ ಹಾಕಿದ್ರೂ ಪರವಾಗಿಲ್ಲ. ಸೊ ಇಟ್ಸ್ ಜಸ್ಟ್ ಮೈ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಹೌದು, ಬೀಯಿಂಗ್ ಅ ಮದರ್ ನಮಗೆ ಅನಿಸುತ್ತೆ, ಒಂಥರ ನಮಗೆ ಭಯ ಆಗುತ್ತೆ, ಒಂಥರ ಫುಲ್ ಇದಾಗ್ತೀವಿ, ಯಾಕೆ ಇನ್ನೂ ಮಾಡ್ತಾ ಇಲ್ಲ, ಅಥವಾ ಯಾಕೆ ಈ ಥರ ಆಗ್ತಾ ಇದೆ ಅಂತ. ಸ್ವಲ್ಪ ಟೈಮ್ ಕೊಡಿ, ನಮಗೂ ನಾವು ಸ್ವಲ್ಪ ಟೈಮ್ ತಗೋಬೇಕು, ಹಾಗೂ ಮಕ್ಳಿಗೂ ಒಂದು ಸ್ವಲ್ಪ ಟೈಮ್ ಕೊಡಬೇಕು, ಓಕೆನಾ. ಸೊ ಇದೊಂದಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಲಡ್ಡುದು ನಾನು ಯಾವ ಸೋಪ್ ಎಲ್ಲ ಯೂಸ್ ಮಾಡ್ತೀನಿ ಅಂತಲೂ ಕೇಳಿದ್ದೀರಾ. ಸೊ ನಾನು ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ, ಲಡ್ಡುಗೆ ನಾನು ಟೆಡಿ ಸೋಪ್ ಯೂಸ್ ಮಾಡ್ತೀನಿ ಅಥವಾ ಲವ್ ಲ್ಯಾಬ್ ಸೋಪ್ ಯೂಸ್ ಮಾಡ್ತೀನಿ. ಆ್ಯಂಡ್ ಮೊಕ್ಕಕ್ಕೆಲ್ಲ ಹಿಮಾಲಯಸೇ ಯೂಸ್ ಮಾಡೋದು ಫ್ರೆಂಡ್ಸ್. ಆ್ಯಂಡ್ ಶ್ಯಾಂಪೂ ಬಂದು ಒಂದು 2-3 ಶ್ಯಾಂಪೂನ ಟ್ರೈ ಮಾಡಿದ್ದೀನಿ ಆಲ್ರೆಡಿ, ಬಟ್ ಇವಾಗ ಹಿಮಾಲಯಸ್ಗೆ ಸ್ಟಿಕ್ ಆಗಿದ್ದೀನಿ.
ಆಲ್ಮೋಸ್ಟ್ ಡೆಕೋರೇಷನ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಆ್ಯಂಡ್ ಒಂದು ಮಾತ್ರ ಮೆಚ್ಚಬೇಕು, ಏನಪ್ಪ ಅಂದರೆ ಡೆಕೋರೇಷನ್ಸ್ ಎಲ್ಲ ಮಾಡಬೇಕಾದ್ರೆಲ್ಲ ಅಂದರೆ ನೀಟಾಗಿ ಫುಲ್ ಒಂಥರ ಪ್ರೊಫೆಷ್ನಲಿಸಮ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಸುಹಾಸು. ಹೀಗೆ ನೀಟಾಗಿ ಎಲ್ಲ ಪ್ರತಿಯೊಂದು ಐಟಮ್ಸು ಅವರು ಸ್ವಂತವಾಗಿ ತೊಗೊಂಡು ಬರ್ತಾರೆ. ಒಂದು ಸಿಝರ್ ಆಗಿರಲಿ ಅಥವಾ ಏನೇ ಆಗಿರಲಿ, ಓಕೆ ನಾನು ಮರ್ತೋದೆ ಅಥವಾ ಹಿಂಗೆ ಹಾಗೆ ಏನೂ ಎಕ್ಸ್ಕ್ಯೂಸ್ ಕೊಡಲ್ಲ. ಆ್ಯಂಡ್ ನಾವು ಯಾವ ಥರ ಹೇಳ್ತೀವೋ ಅದಕ್ಕಿಂತ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಮನೆಯಿಂದ ನಾವು 1-2 ಅಲ್ಲ, ಒಂದು ಎಷ್ಟೊಂದು ಸೆಲೆಬ್ರೇಷನ್ಸ್ ಅದು ಡೆಕೋರೇಷನ್ ಎಲ್ಲ ನಮಗೆ ಸುಹಾಸ್ ಅವರೇ ಅಂದರೆ ಪಾರ್ಟಿದು ಡೆಕೋರೇಷನ್ ಎಲ್ಲ ಸುಹಾಸನೇ ಮಾಡಿಕೊಟ್ಟಿದ್ದು. ಸೊ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ನಾನು ಶೇರ್ ಮಾಡ್ತಿರೋದು ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಬೇಕಾದ್ರೆ ಎಂಡ್ವರೆಗೂ ನೋಡಿ, ಅವರು ಈ ಥರ ಬಲೂನ್ಸ್ದು ಎಲ್ಲ ಡಮ್ ಅನಿಸುತ್ತೆ, ಡಮ್ ಎಲ್ಲ ಅಂದ್ಬಿಟ್ಟು ಅದೆಲ್ಲ ಕಸ ಎಲ್ಲ ಆಗಿರುತ್ತಲ್ಲ, ಅವ್ರು ನೀಟಾಗಿ ಫುಲ್ ಕ್ಲೀನ್ ಮಾಡಿ ಫುಲ್ ಲೈಕ್ ಹೆಂಗಿತ್ತಲ್ಲ ಹಾಲು ಹಾಗೆ ಬಿಟ್ಟು ಹೋಗಿದ್ರು. ಸೊ ತುಂಬಾ ನಂಗೆ ಇದು ಒಂಥರ ಇಂಪ್ರೆಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಎಸ್, ಇದು ಬಂದು ನಮ್ಮ ಫೈನಲ್ ಔಟ್ಪುಟ್, ಫೈನಲ್ ಡೆಕೋರೇಷನ್. ಸೊ ಯಾವ ಥರ ಬಂದಿದೆ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ. ನನಗಂತೂ ತುಂಬಾ ಇಷ್ಟ ಆಯಿತು. ಬಿಕಾಸ್ ಈ ಥರ ಕಲರ್ಫುಲ್ಸ್ ಅಂದರೆ ಕಲರ್ ಬಲೂನ್ಸ್ ಇದೆಯಲ್ಲ, ಸೊ ಅವೆಲ್ಲ ಫೋಟೋಗೆ ತುಂಬಾ ಚೆನ್ನಾಗಿ ಅಟ್ರಾಕ್ಟಾಗಿ ಕಾಣಿಸುತ್ತೆ. ಆ್ಯಂಡ್ ಮೋರೋವರ್ ಮಕ್ಕಳಲ್ವಾ, ಸೊ ಅವ್ರಿಗೆ ಈ ಥರ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಈ ಥರ ಒಂದು ಕಲರ್ಸಲ್ಲಿ ಥೀಮಲ್ಲಿ ಈ ಥರ ಜಂಗಲ್ ಥೀಮ್ನ ಮಾಡಿರೋದು ಬಂದಿದ್ರೆ ಅದಲ್ಲ ಇವಾಗ ನಾನ್ ವೆಜ್ ಮಾಡೋಕ್ಕಾಗಲ್ವಲ್ಲ, ನಮಗೆ ನಾನ್ ವೆಜ್ ಬೇಕಲ್ವಾ, ಅದಕ್ಕೆ ಲೇಟಾಗಿ ಮಾಡ್ತಿರೋದು. ಅದೇ ಒಂದೇ ಕಾರಣ, ಯಾವ ಕಾರಣನೂ ಇಲ್ಲ. ನಾವು ಶ್ರಾವಣ ತಿನ್ನಲ್ಲ. ನಾನು ಅದೇ ಒಂದು ಕೇಕ್ ಕಟ್ಟಿಂಗ್ ಮಾಡೋವರೆಗೂ ಹೋದ್ರು ಇರ್ಲಿ. ಅವನ್ ದೊಡ್ಡ ಇನ್ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಸಾಕಲ್ವಾ? ಬೇಜಾನ್ ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿ. ಸೊ ಜಿಪೇ ಮಾಡ್ತೀನಿ, ಎಷ್ಟು ಅಂತ ಹೇಳ್ಬಿಡಿ ವಾಟ್ಸಪ್ಪಲ್ಲಿ, ಅಷ್ಟು ಮಾಡ್ಬೇಕು. ಚೆನ್ನಾಗಿದೆ, ಬೇಜಾನ್ ಆಯ್ತು ಸಾಕು. ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಆ್ಯಕ್ಚುಲಿ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಚೆನ್ನಾಗಿ ಮಾಡಿದ್ದೀರಾ. ಹುಡುಗರು ಬಂದಿದೆ, ನಾನು ಪ್ರೇಮ್ ತಂದಿದ್ರೆ ಮಾಡ್ಬೋದು. ಇನ್ನ ಇಲ್ಲ ಸಾಕು ಸಾಕು, ಚೆನ್ನಾಗಿದೆ. ಥ್ಯಾಂಕ್ ಯು. ಹೌದು, ಇದು ಸಿಂಬಾದು ಅದೇ ಹೈಲೈಟ್ ಆಗಿ ಕಾಣಿಸ್ತೈತೆ. ಅವನ್ ಬಂದ ಕಿತ್ಕೋತಾನೆ. ಇಲ್ಲ, ಎಂಟ್ರಿ ಕೊಡಲ್ಲ ಈ ಮನೆಗೆ, ಆ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಿಮಗೆ ಏನು ಕೊಟ್ಟಿಲ್ಲ ಸುಹಾಸ್, ಟೀ ಕಾಫಿ ಏನೂ ಕೊಟ್ಟಿಲ್ಲ, ಏನು ಬೇಜಾರು ಮಾಡ್ಕೋಬೇಡಿ. ನಾನು ಕುಡಿಯೋದೇ ಇಲ್ಲ, ಅದು ಅಭ್ಯಾಸನೇ ಇಲ್ಲ. ಇವಾಗ ಅದನ್ನ ಕೊಡ್ಬಿಟ್ಟೆ ನಂಗೆ ಕಫಾಗೋಗಿತ್ತು 1 ತಿಂಗಳು. ಕಾಫಿ ಕುಡ್ದ್ಬಿಟ್ಟು ನಾನು ಹುಟ್ಟಾಗಿಂದ ಕುಡ್ದಿರ್ಲಿಲ್ಲ, ಕಾಫಿ ಕುಡ್ದೆ ಕಫ ಸ್ಟಾರ್ಟ್ ಆಗಿದ್ದು. ಆಂಟಿಗೆ ಬರ್ತೀವಿ, ಡಿಸ್ಚಾರ್ಜ್ ಎಲ್ಲ ಆಗ್ಲಿ, 1-2-3 ದಿವಸ ಸುಧಾರಿಸ್ಕೊಳ್ಳಿ ಆಂಟಿ. ನಿಮ್ಮ ಅಕ್ಕ ಮನೆಯಿಂದ 1 ಕಿಲೋಮೀಟರ್. ಅದೇನೆ ಬರ್ತೀವಿ. ಮನೆ ಇವ್ರ ಮನೆ, ಆಂಟಿ ಮನೆ. ಯಾಕೋ ಏನೋ ಡಿಚ್ಚೋಡಿ. ಬೈ ಟಾಟಾ ಮಾಮ. ಮಾಡಪ್ಪ, ಮಾಡು ಮಾಡು. ನಮಸ್ತೆ ಮಾಡು. ಇಲ್ಲ, ಅಮ್ಮ ಕೊಡು. ಅಭ್ಯಾಸ ಮಾಡ್ಬೇಕು ಹಿಂಗೆ, ಮೇರು ಗಂಗೆ ಮಾಡು. ಮಾಡಪ್ಪ, ಮಾಡು ಹಿಂಗೆ ಮಾಡು. ಸೊ ನಾವು ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ, ಹಾಗೆ ಲೈಫ್ ಬಗ್ಗೆ ಹೆಂಗೆ ನಡೀತಾ ಇದೆ, ಯೂಟ್ಯೂಬು ಕೆಲಸ ಹೆಂಗೆ ನಡೀತಾ ಇದೆ, ಹಾಗೂ ಆಂಟಿ ಕೂಡ ಹುಷಾರಿಲ್ಲಲ್ಲ, ಸೊ ಅವ್ರ ಬಗ್ಗೆ ಕೂಡ ಹಾಗೆ ವಿಚಾರಿಸ್ತಾ ಇದ್ದೆ. ನಮ್ಮ ಮನೆ ಬಿಟ್ಟು ಹೋಯ್ತಲ್ಲ ಅವನು, ಗೊತ್ತಾ? ಅಷ್ಟು ರೂಢಿ ಆಗ್ಬಿಟ್ಟವನಲ್ವಾ ವೀರು. ಅವ್ನು ಬೆಳಿಗ್ಗೆ ಎದ್ದೇಳಕ್ಕೆ
ನಮ್ಮ ಮನೆಗೆ ಬರ್ಬೇಕು. ನಿಮ್ ಮದ್ವೆ ಟೈಮಲ್ಲಿ ಎಷ್ಟು ಕರೆದ್ರು ಬಂದಿಲ್ಲ ಅವ ನನ್ನ ಹತ್ರ, ಫುಲ್ ಇದಾಗ್ಬಿಟ್ಟಿದ್ದ. ಬಾ 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 ಅಂದ್ರೆ ಬಂದಿಲ್ಲ. ನನ್ ಕೈಗೆ ಸಿಕ್ಕಿಲ್ಲ ಅವನು ಫಸ್ಟ್ ಟೈಮ್. ಹೌದಾ? ಮತ್ ಫೋಟೋಸ್ ತಗ್ಸ್ಕೊಂಡಿಲ್ವಾ ಜೊತೆಗೆ? 1 2 3 4 ಅಷ್ಟೇ. ಆಮೇಲೆ ಒಂದಷ್ಟರಲ್ಲಿ ತೆಗ್ಸಿದೀನಿ ನಾನೇ ಬೇಕು ಅಂತ. ಅಣ್ಣ ಹತ್ರ ಇದ್ದ ಬಾ ಅಂತ ಕರೆದ ಮೇಲೆ ಯಾರೋ ಒಬ್ರು ಆಂಟಿ ಎತ್ಕೊಂಡಿದ್ರು, ಬಂದಿಲ್ಲ. ಎಷ್ಟು ಕರೆದ್ರು ಬಂದಿಲ್ಲ. ಹಾರ ಹಾಕೋಬಿಟ್ಟಿದ್ನಲ್ಲ, ಚುಚ್ತಾ ಇದ್ದೇನೋ ಪಾಪ ಅವನ್ಗೆ, ಅದಕ್ಕೆ ಬಂದಿಲ್ಲ. ಬಾ, ನಿನ್ಗೆ ಮಗ್ನೆ ಮಾಡ್ಸಿರೋದು ಬಂಗಾರಿ. ಚೆನ್ನಾಗಿದ್ಯಾಮ್ಮ? ಚೆನ್ನಾಗಿದ್ಯಾಮ್ಮ? ಓಕೆ ಫ್ರೆಂಡ್ಸ್, ಇದು ಬಂದು ಇವತ್ತಿನ ವ್ಲಾಗ್. ಐ ರಿಯಲಿ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಬಿಕಾಸ್ ಈ ಒಂದು ವ್ಲಾಗಲ್ಲಿ ನಾನು ಬರೀ ಡೆಕೋರೇಷನ್ಸ್ ಎಲ್ಲ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಕೇಕ್ ಕಟ್ಟಿಂಗು. ನಮ್ಮ ಮಮ್ಮಿ, ನಮ್ಮಪ್ಪ, ಅಕ್ಕ, ಭಾವ, ಮಕ್ಕಳು ಎಲ್ಲರೂ ಬರ್ತಾರೆ. ಫಸ್ಟ್ ಟೈಮ್ ನಮ್ಮ ಮನೆಗೆ ಬರೋದು. ಸೊ ಒಂಥರ ಚೆನ್ನಾಗಿದೆ ವ್ಲಾಗು ಫ್ರೆಂಡ್ಸ್. ಒಂಥರ ರಿಯಲಿಸ್ಟಿಕ್ ಆಗಿ ನ್ಯಾಚುರಲ್ ಆಗಿ ಇಟ್ಟಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ ಆಲ್ರೆಡಿ ನೋಡ್ತಾ ಇದ್ದೀರಾ ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.